ಆರೋಪ ಮಾಡ್ತಾರೆ ಈ ಸರ್ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಬರ್ತದೆ ಸರ್ ಸ್ವಯಂ ಉದ್ಯೋಗಕ್ಕೆ ಮಾಡ್ಯಾರ ಅದು 2002ರಿಂದ ಡಿ ಸಿ ಥ್ರೂ ಬರ್ತೈತ್ರಿ ಆಮೇಲೆ ಆನ್ಲೈನ್ದಾಗ 2016 2017ದಿಂದ ಚಾಲು ಆತ್ರಿ ಸರ್ ಅದು ಸ್ಕೀಮ್ ರೀ ಏನು ರೀ 2014ರಿಂದ 2017ದಿಂದ ಚಾಲು ಆತ್ರಿ ಚಾಲು ಆಗಿ ನಮ್ದೇನು ಏನು ಯಾರಿಗೇನು ಬ್ಲೇಮ್ ಮಾಡತ್ತಿಲ್ಲ ಸರ್ ಬಡವ ಮನುಷ್ಯರಿಗೆ ಸಿಗಬೇಕು ರೀ ಇವ್ರು ಏನಂತಾರೆ ರೀ ಬಂದು ಕೂಡಲೇ ಅರ್ಜಿ ನನಗೆ ಕೇಳಿ ಹಾಕಬೇಕು ಯಾಕೆ ಹಾಕೊಂಡು ಬಂದಿರಿ ಅವ್ರಿಗೆಲ್ಲ ಗೊತ್ತಿರ್ತೈತೆ ರೀ ನನಗೆ ಈಗ ನಾ ಹಾಕತ್ತೀನಿ ರೀ ಸಪೋಸ್ ಅಪ್ಲಿಕೇಶನ್ ನಂದು ಸಿಬಿಲ್ ಸ್ಕೋರ್ ಚಲೋ ಇದ್ರೆ ನನಗೆ ಗೊತ್ತಿರ್ತದೆ ರೀ ಕಟಬಾಕಿ ಇರಂಗಿರತ್ತೆ ಗೊತ್ತಿರ್ತದೆ ರೀ ಹಾಕಿ ರೀ ಇಟ್ಟು ಕಳಿಸ್ತಾರೆ ರೀ ಸರ್ ಯಾರ್ಯಾರ ಹೆಸರು ಒಟ್ಟು ಶ್ರೀಮಂತರ ಹೆಸರು ಹೇಳ್ರೆ ನಾವು ಕೊಡ್ತು ಅವ್ರ ಸೆಕ್ಯೂರಿಟಿ ಇವ್ರ ಸೆಕ್ಯೂರಿಟಿ ಅಂತ ಅದಾವೆ ಆಮೇಲೆ IT ಆದಾಗ ನಾ ಕೇಳಿದ್ರಿ ಸರ್ ಹೆಡ್ ಬ್ರಾಂಚ್ ಇವ್ರದ್ದು ಹುಬ್ಳ್ಯಾಗ ಒಂದು ಬರ್ತದೆ ಸರ್ KVIC ಹೆಡ್ ಬ್ರಾಂಚ್ ರೀ ಅವ್ರಿಗೆ ಏನೈತಿ ಬೆಳಗಾವ್ದಾಗ 2 ಅದಾವೆ ರೀ DIC ಒಂದು ಐತೆ ರೀ ಒಂದು KYB ಒಂದು ಐತೆ ರೀ ಈಗ ನನ್ನ ಮಾಹಿತಿ ಪ್ರಕಾರ ಸರ್ ಇಲ್ಲಿ 40 ಯೂನಿಟ್ ಅದಾವೆ ರೀ ಕೊಣ್ಣೂರಲ್ಲಿ 40 ಯೂನಿಟ್ ಅದಾವೆ ಅದ್ರಾಗ ಶಿವಾಪುರ ಅದಾವೆ ರೀ ಅದ್ರಾಗ ಮಕ್ಕಳಿಗಿರಿ ಐತ್ರಿ ಮಕ್ಕಳಿಗಿರಿ ಯೂನಿಟ್ ಇಲ್ಲಿ ಯಾಕೆ ಬರ್ತದೆ ಸರ್ ಆಮೇಲೆ ಅದ್ರಾಗ ಗೋಡಗಿರಿದು ಒಂದು ಐತ್ರಿ ನನ್ನ ಕಡೆ ಮಾಹಿತಿ ಐತ್ರಿ ಸರ್ ಕಾಗ್ದಾನು ನಿಮ್ಗೆ ಒಂದು ಸಟ್ ಕೊಡ್ತೀನಿ ನಾ ಅದ್ರಾಗ ಹುಕ್ಕಿರಿ ತಾಲೂಕದು ಐತ್ರಿ ಗೋಡಗಿರಿದು ಐತ್ರಿ ಸ್ಥಾನಿಕ ಲೆವೆಲ್ ಇದ್ದಾರಿಗೆ ಕೊಡಂಗಿಲ್ಲ ರೀ ಬೇರೆ ಬೇರೆ ಮಂದಿ ಕೊಡ್ತಾರೆ ಈಗ ಬಂದು ಈಗ 2 ವರ್ಷ ಆಗಿತ್ತು ಅಂತಾರೆ ಮ್ಯಾನೇಜರ್ಗೆ ಗೊತ್ತಾಗಂಗಿಲ್ಲ ಲೋನ್ ಬೇರೆ ಬೇರೆ ಯಾವ್ಯಾವ ಮಂದಿದ್ದು ಹೆಚ್ಚೈತಿ ಆಗತ್ತಾವತ್ತ ಹೊಸದಾಗಿ ಬಂದು ಕೂಡ ನಾ ಭೇಟಿ ಆಗಿದ್ರಿ ಅವ್ರಿಗೆ ಈ ಮ್ಯಾನೇಜರ್ ಸಾಹೇಬ್ಗೆ ನೀಲೇಶ್ ಜಾಧವ್ ಸರ್ ಅಂತ ಬಂದಾರ್ರಿ ಹೊಸದಾಗಿ ಬರ್ತದೆ ಸರ್ ಕೈ ಮುಗಿದು ಹೇಳ್ತೇನೆ ರೀ ಫ್ರಾಡ್ ನಡ್ದಾವ್ರಿ ಬಡವ್ರಿಗೆ ಕೊಡೋದು ಬರೀ ಲೋನ್ ಬಂದಾಗ ರೀ ಸರ್ ಅವ್ರ ಕಡೆ ನೋಡ್ರಿ ಕೊಟೇಶನ್ ಇರ್ತದೆ ಸರ್ ಯಾವಾಗ ಸ್ಯಾಂಕ್ಷನ್ ಆಗಿದೆ ಎಲ್ಲ ಇರ್ತದ್ರಿ ಲೈಟ್ ಬಿಲ್ ಇರ್ತದ್ರಿ ಆಮೇಲೆ ಅಗ್ರಿಮೆಂಟ್ ಬಾಂಡ್ ಇರ್ತದ್ರಿ ಯೂನಿಟ್ ಎಲ್ಲಿ ಇದ್ದದ್ರಿ ನೀವು ಕೇಳ್ಕೋಬಹುದು ಸರ್ ಕೊಟೇಶನ್ ಇರ್ತೈತೆ ಸರ್ ಬಡವ್ರಿಗೆ ಒಟ್ಟು ಬಡವ್ರಿಗೆ ಕೊಡೋದು ಸರ್ ಬಡವ್ರಿಗೆ ಅಷ್ಟಲ್ಲ ಸರ್ ಬಡವ್ರಿಗೆ ಕೊಡಂಗಿಲ್ಲ ಏನಾರ ಇದ್ದಿರ್ಬೇಕ್ರಲ್ಲ ಮತ್ತೆ ಒಳಗಿಂದ ಹೆಂಗೆ ಹೇಳುದು ಸರ್ ನಾವಿನ್ನ ಏನಾರ ಒಳಗಿಂದ ಇದ್ದಿರ್ಬೇಕ್ರಿ ಮತ್ತೆ ಕೇಳ್ರ ಮಾಹಿತಿನೂ ನಮ್ಗೆ ಸರಿ ಬಂದಿಲ್ರಿ ನನಗೆ 40 ಬಂದಾವ್ರಿ 40 ಯೂನಿಟ್ ಎಲ್ದಾವ್ರಿ ಇಲ್ಲೇ ರೀ ನಾ ಏನು ಕೇಳೀನಿ ಯಾರಿಗೇನು ಬ್ಲೇಮ್ ಮಾಡಿಲ್ಲ ಸರ್ ಕೊಣ್ಣೂರು ತಾಲೂಕಿನ ಪೈಕಿ ಗೋಕಾಕ್ ತಾಲೂಕಿನ ಪೈಕಿ ಕೊಣ್ಣೂರದಲ್ಲಿ PMGP ಸ್ಕೀಮ್ಗಳು ಎಷ್ಟು ಸ್ಯಾಂಕ್ಷನ್ ಆಗ್ಯಾವ ನನಗೆ ಮಾಹಿತಿ ಕೇಳೀನಿ ರೀ ITದಾಗ ಅವ್ರು ನನಗೆ ಕೊಟ್ಟಾರ ಸರ್ ಯೂನಿಟ್ ಬೇಕು ಇರಬೇಕೇನು ಬ್ಯಾಡ್ರಿ ಸರ್ 3 ವರ್ಷ ಆಗತ್ಲೆ ಸಬ್ಸಿಡಿ ಕ್ಲೇಮ್ ಆಗ್ತದೆ ಸರ್ ಒಂದೇ ಕಡೆ ಇರ್ಬೇಕ್ರಿ ಈಗ ಸಪೋಸ್ ನಾನು ಬೀಸಾನಿಗಿರಿ ನಾ ಹಾಕಿನಿ ಸರ್ ಬೀಸಾನಿಗಿರಿ ಎಜುಕೇಶನ್ ನಾ ಹೋಗಿ ಪಾಲ್ದಾರ ಕೊಟ್ಟೆ ಅಂದ್ರೆ ನಡೆಸ್ರಿ ಆಮೇಲೆ ನನಗೆ ಏನಿದೆ ಇನ್ಕಮ್ ಕೊಡೋದು ನಡೀತದೇನ್ರಿ ಸರ್ ಅದು ಎದಕ್ಕೆ ಕೊಟ್ಟಾರಿ ಬಡವ್ರ ಸಂಬಂಧ ಐತ್ರಿ ಬಡವ್ರ ಸಂಬಂಧ ಒಂದು ಅಪ್ಲಿಕೇಶನ್ ಹಾಕಿರಿ ಸಾಪ್ ನಮ್ಮ ಓಣ್ಯಾರ ಸರ್ ನಮ್ಮ ಓಣ್ಯಾಗೆ ಇರ್ತಾರೆ ಏನು ಪಾಪ ಸಂಗೀತ ಗಡ್ಡಿ ಉಳಿಯತ್ತ ಹಾಕಿನಿ ಸರ್ ನಾ ಹಾಕಾತ್ಲಿ 4 ತಿಂಗಳಾತ್ರಿ ಸರ್ ಕಾಡ್ಸಾಕ ಆರ್ಡರ್ ಕಾಪಿ ಬಂದದ್ರಿ ಸರ್ ಎಲ್ಲ ಬಂದದ್ರಿ 2 ಲಕ್ಷ ರೂಪಾಯಿ ಇಟ್ಟಿರಿ 2 ಲಕ್ಷ ರೂಪಾಯಿ ಐಕಿ ನಿಮ್ ಯಾರು ಇಡ ಅಂದ್ರ ನನಗೆ ಹೇಳ್ರಿ ಯಾರು ಬಾಂಡ್ ಓನ್ಲಿ ಸರ್ ಅಗ್ರಿಮೆಂಟ್ ಬಾಂಡ್ ಇರ್ತಾವ ಸರ್ ಆಮೇಲೆ ಬಾಂಡ್ ಮಾಡ್ಕೋತಾರ್ರಿ ಲೀಸ್ 5 ವರ್ಷದ್ರಿ ಅವ್ರ ಕಡೆ ಇರ್ಬೇಕು ಯೂನಿಟ್ ನೇಮ್ ಇರ್ತೈತ್ರಿ ಅದ್ರಾಗ ಸರ್ವೆ ನಂಬರ್ ಏನು ಹಂಗ ಮತ್ತೆ ಹಂಗ ಇರ್ತೈತ್ರಿ ಕಮಿಷನ್ ಇದ್ದಿರ್ಬೇಕಲ್ಲ ಮತ್ತೆ ಹಿಂಗಾಗೆ ಹಿಂಗ್ ಮಾಡತಾರ್ರಿ ಅವ್ರು ಹೇಳ್ರ ಮಾಡ್ತನು ಇವ್ರು ಹೇಳ್ರ ಮಾಡ್ತನು ಹೆಸರು ಯಾಕ್ರಿ ಹೇಳ್ರ ಯಾರ್ದಾರೆ ಅಟ್ಟ ಮಾಡಾರ ಅವ್ರು ಇಲ್ಲಿಕ ಮಾಡಂಗಿರಿ ಪಾಪ ವಿಸಿಟ್ ಬಂದು ಇವ್ರು ಮನಿ ನೋಡ್ಯಾಡ್ರಿ ಸರ್ ಒಟ್ಟು ನಿಮ್ಮ ಬೇಡಿಕೆ ಏನ ನಂದು ಬೇಡಿಕೆ ಏನಿಲ್ಲ ಬಡವ್ರಿಗೆ ಆಗ್ಬೇಕ್ರಿ ಮತ್ತೆ ತಗೊಳ್ಳಿ ಲೋನ್ ಇಲ್ಲ ಅನ್ನಂಗಿಲ್ಲ ಯೂನಿಟ್ ಕಂಪಲ್ಸರಿ ಇರ್ಬೇಕ್ರಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರಲ್ ಅದಕ್ಕೆ ಇದ್ರಿ ಸರ್ ನನ್ನ ಮಾಹಿತಿ ಪ್ರಕಾರ ಸರ್ 3 ವರ್ಷ ಆಮೇಲೆ ಥರ್ಡ್ ಪಾರ್ಟಿ ಬರ್ತೈತಿ ಇನ್ಸ್ಪೆಕ್ಷನ್ ಸರ್ ಇವ್ರದ್ದು ಕೆಲಸ ಏನೈತ್ರಿ ಬರೀ GPS ಮಾಡ್ರಿ ಮುಗಿತ್ರಿ GPS ಹೆಂಗ್ರಿ ಬರ್ತಾರಿ ಫೋಟೋ ಹೊಡ್ಕೋತಾರ್ರಿ ಅವ ಕೊಟೇಶನ್ ನಾವು ಕ್ಲಿಯರ್ ರೀ ಯಾವ್ದೇನು ತಪ್ಪಿಲ್ಲ ಮತ್ತೆ ನಿಮ್ಮ ಯಾರಿಗೂ ನಿಮ್ಗೆ ಲೋನ್ ರೀ ಅದು ಸಲ ನೀವು ಹಿಂಗ ಅವ್ರ ಮ್ಯಾಗ ಬ್ಲೇಮ್ ಮಾಡತ್ತೀರ ಅಂತ ಹೇಳ್ತಾರೆ ಎಸ್ ಸರ್ ನಾ ಏಜೆಂಟ್ಗಿರಿ ಮಾಡ್ತಿಲ್ಲ ಸರ್ ಏಜೆಂಟ್ಗೆ ಒಂದು ನಂಗೆ ಪ್ರೂಫ್ ಸಾಕ್ಷಿ ಸಮೇತ ತೋರ್ಸತ್ ಹೇಳ್ರಿ ನಂದು ಕೊಣ್ಣೂರ್ದು ಬರೀ ಒಂದೇ ಮಾಡೀನಿ ನಾ ಒಂದು ಅಮಿತ್ ಬಡಿಗೆ ರೀ ಅವ್ದು ಯೂನಿಟ್ ಐತ್ರಿ ಸರ್ DBT ಸೆಂಟರ್ ಒಂದ ಐತ್ರಿ ಒಂದು ಇವ್ರ ಸಂಬಂಧ ಓಣ್ಯಾಗ ಬಂದೀನಿ ರೀ ಮತ್ತೆ ಇವ್ರು ಅದಾರ್ರಿ ಇವ್ರದ್ದು ಏನು ಒಂದು 20-30 ಸಾವಿರ ರೂಪಾಯಿ ತಗೊಂಡು ಏನಿದ್ದು ಕೇಳ್ರಿ ಕಾಗದ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಅವ್ರ ಮಾಡ್ಯಾರಿ ಪಾಪ ನಾ ಅವ್ರಿಗೆ ತಗೊಂಡ ಮಾಡ್ಯಾರಿ ನಾ ಮಿಸ್ಸಸ್ ಇವ್ರು ಕೂಡ ಮಾಡಿದ್ರು ರೀ ಇವ್ರಿಗೆ ಕೇಳ್ಕೊರಿ ಅದು ನಮಗೆ ಬ್ಯಾಡ್ರಿ ಲೋನ್ ನಿಮ್ಮದ 2 ಲಕ್ಷ ರೂಪಾಯಿ ಇಟ್ಟಿರಿ ಪಾಪ ಸೆಕ್ಯೂರಿಟಿ ಇಲ್ರಿ 2 ಲಕ್ಷ ರೂಪಾಯಿ ಇಟ್ಟರು ಕೊಟ್ಟಿಲ್ರಿ ಈಗ ಇಂಥವ್ ಮಾತು ಬರತ್ತಾವ್ರಿ ಈಗ ನೀವೇನು ಮಾಡ್ರಿ ನಾ ನಿಮಗೆ ITI ಎಲ್ಲ ಕೊಡ್ತೀನಿ ರೀ ಒಂದು ಸಟ್ ನೀವು ಏನು ಕೇಳೋದು मैनेजर केळಬಹುದು ಯಾಕೆ आरोप लगाए सर वो अपनी नहीं सर ऐसा नहीं है सर हम लोग जिसको जरूरत है उसको हम लोन देते हैं सर कितना तो अभी कितना यूनिट आपके बैंक से निकला है सर अभी तक मेरे इधर जो मैं जब से आया हूँ यहाँ पे 4 यूनिट है सर सर मैं सर माहिती पर तो हमें तो बेलगाम से मांगा है उसके ऊपर 40 है लेकिन वो पुराने यूनिट थे उसके बारे में इतना नहीं मालूम लेकिन मैं जब से आया हूँ ना 4-5 यूनिट मैंने दिया और उसमें एग्रीकल्चर का भी दिया हूँ एलाइड एक्टिविटी खेती के लिए भी दिया हूँ MSME के लिए भी दिया हूँ ये सारा मैं उनको जिनको हेल्प लगता है उनको सपोर्ट करते हैं सर आपको सारा अभी कब देखा है सर आपको एक्चुअली हम लोग महीने में एक बार तो भी हम जाते हैं सर लड़की का भी सर क्या है ना सर हम लोग कोई भी जब लोन देते हैं सर
उसको पहले पूरी जांच पड़ताल करने के बाद प्रॉपर वेरिफिकेशन करने के बाद बिजनेस कैसा हो पाएगा सब देखने के बाद बैकग्राउंड देखने के बाद ही हम लोग उसको लोन देते हैं। सामने आगे तो सर हम देंगे, ऐसा कुछ नहीं है, प्रोसेस में है वो डॉक्यूमेंट एक्चुअली। ठीक है आरोप सर, ये सब आरोप झूठ है सर, क्योंकि क्या है ना, अभी बहुत सारे एजेंट्स हैं यहाँ पे। ठीक है, वो कुछ भी करेंगे तो हम लोन नहीं दे पाएंगे। ठीक है, हमको जिसको जरूरत है वो खुद आते हैं, हमसे मांगते हैं। ठीक है, हम प्रॉपर वेरिफिकेशन देते हैं, उनके घर जाते हैं। ठीक है, और यूनिट देखने के बाद हम तभी उसके बाद ही हम डिसीजन ले पाते हैं सर। पहली बार तो सब यूनिट की 100% देखा हूँ। आपका नाम नीरज यादव। राजेश साहब राजेश साहब ಪಿರ್ಜಾ ದಿ ರಾಜು ಅಂದ್ರೆ ಯಾರು? ರಾಜ 4 ತಿಂಗಳಾತ್ರಿ ನಾ PMGD ಅಪ್ಲಿಕೇಶನ್ ಹಾಕಿನ್ರಿ ನಮ್ಮ ವೈನಿ ಹೆಸರು ಮೇಲ್ರಿ 4 ತಿಂಗಳಾತ್ರಿ ನಾ ಓಡಾಡ್ ಇಟ್ರು ನನ್ ಮಾಡ್ಲಿಲ್ರಿ ಅವ್ರ ನೀ 2 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿನ್ರಿ ನಾ ನಿನ್ ಬ್ಯಾಕ್ ಗ್ರೌಂಡ್ ಏನೈತೆ ಅಂತ ಕೇಳಿದ್ಕು ನಾ ಅವ್ರ ಅದು ಇಟ್ರನು ಅದು ಇದು ಮಾಡ್ಲಿಲ್ರಿ 4 ತಿಂಗಳು ಓಡಾಡ್ ಕೇಳ್ರಿ ಹಿಂದ್ ಏನೈತ್ ನಿಮ್ದು ಬ್ಯಾಕ್ ಗ್ರೌಂಡ್ ಅಂತ ಹೇಳ್ರಿ ಮತ್ ಮನಿಗ್ ಬಂದ್ ವಿನಿಟಿ ಎಲ್ಲಾ ಚೆಕ್ ಮಾಡ್ಯಾರ್ರಿ ಈಗಿಲ್ಲ ನಾತಾರ್ರಿ ಇಲ್ಲ ಅಂದ್ರ ನಮಗ ಗೊತ್ತಿಲ್ರಿ ಏನ್ ಕೇಳಿಲ್ರಿ 4 ತಿಂಗಳು ಎಡ್ತಾಕೇನ್ರಿ ನಾ ಅವ್ರ ನನ್ಗ ಏನು ಕೇಳಿಲ್ರಿ ಮತ್ ಅವ್ರ ನನ್ಗ ಲೋನು ಇವತ್ ಬಾ ನಾಳೆ ಬಾ ಅಂತ 4 ತಿಂಗಳು ಎಡ್ತಾಕ್ತಾರ ಅವ್ರ ಅಂದ್ರ ರಗಡ್ ಆಗಿದವ್ರ ಇಲ್ಲಿ ಕೊಣ್ಣೂರವ್ರಾಗ ನಾನು ಅದೇ ತರ ಹಾಕಿನ್ರಿ ನಾನು ನಿಮ್ಮಂತವ್ರ ಕರ್ಸಿಂದ್ರ ಅದನ್ನ ಕೇಳ್ಕೊಂಡಿನ್ರಿ ನಿಮ್ಮಂತವ್ರ ಹೇಳಿರಿ ಹಿಂಗ್ ಮಾಡ್ರ ಹಿಂಗ್ ಲೋನ್ ಆಗ್ತತಿ ನೀ ಕೆಲ್ಸ ಮಾಡತಿ ನಿನ್ಗ ಉಪಯೋಗ ಆಗ್ತತಿ ಮುಂದ್ ಇದ್ಕಿತ್ರ ಹೆಚ್ಚಿನ ಮಾಡ್ಬಹುದ್ ನೀ ಅಂತ ಹೇಳಿರಿ ನನಗ ಅದಕ್ಕ ಹಾಕಿನ್ರಿ ಅವ್ರದ್ ಮಾಡ್ತೇನ್ರಿ ಈಗಾಗ್ಲಿ ಈಗ ನಮ್ ಮನ್ಯಾಗಿಂದ ಮಾಡ್ತೇನ್ರಿ ಮನ್ಯಾಗನಾರ ನನ್ನ ಹೆಸರು ಶೀಲಾ ರೀ ಶೀಲಾ